ಹಲೋ ಗೈಸ್, ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್. 2.5 ಓವರ್ನಲ್ಲಿ ನಡೆಯಿತು ದೊಡ್ಡ ಡ್ರಾಮಾ. ಶ್ಯಾಮ್ ಕಾನ್ಸ್ಟಾಸ್ಗೆ ಹೊಡೆಯಲು ಹೋದರು ಜಸ್ಪ್ರೀತ್ ಬುಮ್ರಾ. ಇನ್ನು ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ನಡುವೆ 5ನೇ ಟೆಸ್ಟ್ ಪಂದ್ಯ ಡೇ 1 ಸಿಡ್ನಿಯಲ್ಲಿ ಎಂಡ್ ಆಗಿದೆ. ಒಂದು ಪಂದ್ಯದಲ್ಲಿ ಟಾಸ್ ಗೆದ್ದ ಟೀಮ್ ಇಂಡಿಯಾ ನಾಯಕ ಬುಮ್ರಾ ಮೊದಲು ಬ್ಯಾಟಿಂಗ್ ಮಾಡಿದರು. ಇನ್ನು ಟೀಮ್ ಇಂಡಿಯಾ ಕೂಡ ಇಲ್ಲಿ ಕೇವಲ 185ಕ್ಕೆ ಆಲ್ಔಟ್ ಆಯಿತು. 72.2 ಓವರ್ ನಾವು ಆಡಿದರೆ, ಇನ್ನು ಅತಿಥ್ರ ಸೆಕೆಂಡ್ ಇನ್ನಿಂಗ್ಸಲ್ಲಿ ಕೂಡ ಆಸ್ಟ್ರೇಲಿಯಾ ತಂಡ 9 ರನ್ಗೆ 1 ವಿಕೆಟ್ ಕಳೆದುಕೊಂಡಿದೆ. ಇನ್ನು ಆಸ್ಟ್ರೇಲಿಯಾ ಟ್ರೇಲ್ ಬೈ 176 ರನ್ಸ್ ಅಂತ ಹೇಳ್ಬೋದು. ಬಟ್ ಈ ಒಂದು ಟೆಸ್ಟ್ ಕೊನೆ ಅಂದರೆ 2.5ನೇ ಓವರ್ನಲ್ಲಿ ಒಂದು ದೊಡ್ಡ ಹೈ ಡ್ರಾಮಾ ಕೂಡ ಆಯಿತು. ಸ್ಟ್ರೈಕ್ನಲ್ಲಿ ಕವಾಚ್ ಅವರು ಬ್ಯಾಟಿಂಗ್ ಮಾಡ್ತಿರ್ಬೇಕಾದ್ರೆ ನಾನ್ ಸ್ಟ್ರೈಕಲ್ಲಿ ಕೂಡ ಶ್ಯಾಮ್ ಕಾನ್ಸ್ಟಾಸ್ ಇದ್ದರು. ಆದರೆ ಬುಮ್ರಾ ಅವರ ಈ ಒಂದು 5ನೇ ಬಾಲ್ ಇದೀಗ ದೊಡ್ಡ ಡ್ರಾಮಾ ಆಗಿದೆ. ಬುಮ್ರಾ ಬಾಲಿಂಗ್ ಮಾಡಲು ಕೂಡ ಇಲ್ಲಿ ಓಡಿ ಬಂದಿದ್ದರು. ಹೀಗಾಗಿ ಇನ್ನೂ ಕೂಡ ಕವಾಚ್ ರೆಡಿಯಾಗಿರಲಿಲ್ಲ. ಆದರೆ ಮೊದಲ ಸಲ ಈ ಒಂದು ಪ್ರಯತ್ನ ಆಗಿತ್ತು. ಬಟ್ ಎರಡನೇ ಸಲನೂ ಕೂಡ ಬುಮ್ರಾ ಬಾಲ್ ಮಾಡಬೇಕಾದ್ರೆ ಕವಾಚ್ ಇನ್ನೂ ರೆಡಿಯಾಗಿಲ್ಲ ಅಂತ ಕೂಡ ಹೇಳಿದರು. ಹೀಗಾಗಿ ಬುಮ್ರಾ ಕೂಡ ಸುಮ್ಮನೆ ಹೋಗಿದ್ರು. ಬಟ್ ಅದೇ ಥರ ಇಲ್ಲಿ ಶ್ಯಾಮ್ ಕಾನ್ಸ್ಟಾಸ್ ಕೂಡ ಕ್ರೀಸ್ನಿಂದ ಬಂದು ಬುಮ್ರಾ ಜೊತೆಗೆ ಜಗಳ ಆಡಿದ್ರು. ಬಟ್ ಅದೇ ಥರ ಈ ಒಂದು ಡ್ರಾಮಾಗೆ ಇಲ್ಲಿ ಬ್ರೇಕ್ ಹಾಕಿದ್ದು ಬುಮ್ರಾ ಅಂತ ಹೇಳ್ಬೋದು. ಬಟ್ ಶ್ಯಾಮ್ ಕಾನ್ಸ್ಟಾಸ್ ಏನಪ್ಪ ಅಂದರೆ ಸುಮ್ಮನೆ ಬುಮ್ರಾ ಜೊತೆಗೆ ಕಿರಿಕ್ ಮಾಡಿದರು. ಇನ್ನು ಬುಮ್ರಾ ಕೂಡ ಅದಕ್ಕೆ ನೀನೇನು ಅಲ್ಲ ಹೋಗು ಅಂತ ಅವ್ರಿಗೆ ಹೇಳಿದರು. ಇದಾದ ಬಳಿಕ 6ನೇ ಬಾಲಲ್ಲಿ ಜಸ್ಪ್ರೀತ್ ಬುಮ್ರಾ ಅಂದರೆ ಡೇ 1ನ ಕೊನೆಯ ಬಾಲಲ್ಲಿ ಇದೀಗ ಕವಾಚ್ ಅವರ ವಿಕೆಟ್ ಪಡೆದ್ರ ಮುಖಾಂತರ ಸೇಡ್ ತೀರಿಸಿಕೊಂಡ್ರು. ಹೀಗಾಗಿ ಟೀಮ್ ಇಂಡಿಯಾದ ಎಲ್ಲ ಆಟಗಾರರು ಕೂಡ ಶ್ಯಾಮ್ ಕಾನ್ಸ್ಟಾಸ್ಗೆ ಸುತ್ತುವರೆದಂತಲೇ ಹೇಳ್ಬೋದು. ಇದು ಏನಪ್ಪ ಅಂದರೆ ದೊಡ್ಡ ಡ್ರಾಮಾ. ಅಂದರೆ ಇಲ್ಲಿ ಕೆಣಕಿದ್ದು ಶ್ಯಾಮ್ ಕಾನ್ಸ್ಟಾಸ್, ಬಟ್ ಬಲಿಯಾಗಿದ್ದು ಉಸ್ಮಾನ್ ಖವಾಜಾ ಅಂತಲೇ ಹೇಳ್ಬೋದು. ಬಟ್ ಡೇ 1 ಅಂತ್ಯಕ್ಕೆ ಆಸೀಸ್ ತಂಡ 9 ರನ್ಗೆ 1 ವಿಕೆಟ್ ಕಳೆದುಕೊಂಡಿದೆ. ಬಟ್ ಶ್ಯಾಮ್ ಕಾನ್ಸ್ಟಾಸ್ ಕೂಡ ಇನ್ನೂ ಕ್ರೀಸಲ್ಲಿದ್ದಾರೆ. ಬಟ್ ಡೇ 2 ಏನಪ್ಪ ಅಂದರೆ ಒಂಥರ ಭರ್ಜರಿಯಾಗಿರುತ್ತೆ ಅಂತ ನಾವು ಅಂದ್ಕೊಂಡಿದ್ವಿ. ವಿಡಿಯೋ ಇಷ್ಟ ಅಂದರೆ ಲೈಕ್ ಮಾಡಿ. ಹಾಗೆ ಇದೇ ಥರ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.